ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬ್ಯಾಕ್ ಸೈಡ್ ಇನ್ವಿಸಿಬಲ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೋದು ಬಿಗಿನರ್ಸ್ ಅಂತ ತಿಳಿಸ್ಕೊಡ್ತೀನಿ. ಸಾಕಷ್ಟು ನಾವು ರೇಷ್ಮೆ ಬ್ಲೌಸು, ಸ್ಯಾರಿ ಪ್ರತಿಯೊಂದು ಬ್ಲೌಸ್ಗಳಿಗೂ ಫ್ರೆಂಡ್ಸ್ ಬ್ಯಾಕ್ ಸೈಡಲ್ಲಿ ಎಮ್ಮಿಂಗ್ ಮಾಡೋದು ನಮಗೆ ಟೈಮ್ ಸೇವ್ ಆಗುತ್ತೆ. ಈ ಒರಿಜಿನಲ್ ನೋಡಿ, ಯಾವಾಗಲೂ ಸಮ ಇರೋವಂಥ ಬಟ್ಟೆನ ಕೆಳಗಡೆ ಇಟ್ಕೋಬೇಕು. ಮಾಮೂಲಿ ನಾವು ಲೈನಿಂಗ್ನ ಯಾವ ರೀತಿ ಉಲ್ಟಾ ಬಟ್ಟೆ ಮೇಲೆ ಲೈನಿಂಗ್ ಇಟ್ಕೋಬೇಕು ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಉಲ್ಟಾ ಬಟ್ಟೆ ಮೇಲೆ ಲೈನಿಂಗ್ ಇಟ್ಕೊಂಡು ಒಂದು 1/4 ಇಂಚ್ ಎಕ್ಸ್ಟ್ರಾ ಮೇನ್ ಕ್ಲಾತ್ನ ಇಟ್ಕೊಳ್ಳಿ ಫ್ರೆಂಡ್ಸ್. ಎಕ್ಸ್ಟ್ರಾ ಒಂದು 1/4 ಇಂಚ್ ಅಷ್ಟೇ ಇರಬೇಕು. ಸೊ ಸಮ ಬಟ್ಟೆ ಕೆಳಗಡೆ ಇದೆ, ಉಲ್ಟಾ ಬಟ್ಟೆ ಮೇಲೆ ಇದೆ, ಉಲ್ಟಾ ಬಟ್ಟೆ ಮೇಲೆ ಲೈನಿಂಗ್ ಇಟ್ಟಿದ್ದೀವಿ. ಆ್ಯಕ್ಚುಲಿ ನಾವು ಹೇಗೆ ಹೊಲಿತೀವೋ ಅದೇ ರೀತಿ ಇರುತ್ತೆ. ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಬನ್ನಿ ಫ್ರೆಂಡ್ಸ್. ಏರುಪೇರು ಹಾಕಬೇಡಿ. ಏರುಪೇರು ಹಾಕಿದ್ರೇ ಬ್ಯಾಕ್ ಪಾರ್ಟ್ ಎಲ್ಲ ಮೇಲೆ ಏಳೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಮಾರ್ಕ್ ಮೇಲೇ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಬರ್ತಾಯಿರಿ ಫ್ರೆಂಡ್ಸ್. ಸೊ ಸ್ಟಿಚ್ ಹಾಕಿದ ಮೇಲೆ ಮತ್ತೆ ಅದನ್ನು ಲೈನಿಂಗ್ ಕಡೆನೇ ನಿಮ್ಮ ಕ್ಲಾತ್ ಬರೋ ಹಾಗೆ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಈಗ ಈ ಕಡೆ ಕರೆಕ್ಟಾಗಿ ನಮಗೆ ಸಮವಾದ ಬಟ್ಟೆ ಇದೆ. ಟಾಪ್ ಸ್ಟಿಚ್ ನೀಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸೊ ಸ್ಟಿಚಿಂಗು ಅಷ್ಟೇ ನೀಟಾಗಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ತೀರಿಸ್ಕೊಂಡಿರಿ. ಸೊ ಇದಾದಮೇಲೆ ನೋಡ್ತಾ ಇರ್ಬೋದು, ನಾವು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಿ ಅಲ್ವಾ, ಸೊ ಅದನ್ನು ಲೈನಿಂಗ್ ಬಟ್ಟೆ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈಗ 1/4 ಇಂಚ್ ಬಿಟ್ಟಿದ್ವಿ ಅಲ್ವಾ, ಆ ಬಟ್ಟೆನ ಲೈನಿಂಗ್ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ಈ ರೀತಿ ಸ್ವಲ್ಪ ಅದಕ್ಕೆ 1/4 ಇಂಚ್ ಬಿಟ್ಟರೆ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. 1/4 ಇಂಚ್ ಬಿಟ್ಟಿರ್ತೀವಿ. ಸೊ ಅದನ್ನು ಲೈನಿಂಗ್ ಒಳಗಡೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬಂದಾಗ ನಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಮತ್ತು ಹೊರಗಡೆ ನಮಗೆ ಯಾವುದೇ ಥರದ ಒಂದು ಸ್ಟಿಚ್ ಸಹ ಕಾಣೋದಿಲ್ಲ ಫ್ರೆಂಡ್ಸ್. ಲೈನಿಂಗ್ ನಾವಂತಂದರೆ ಎಮ್ಮಿಂಗ್ ಮಾಡೋ ಅಂಥ ಟೈಮು ಸಹ ನಮಗೆ ತುಂಬಾ ಸೇವ್ ಆಗ್ತಾ ಹೋಗುತ್ತೆ. ಬಿಗಿನರ್ಸ್ ಆಗಿದ್ದರೆ ದಯವಿಟ್ಟು ಈ ರೀತಿ ಕಲ್ತ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ಆಲ್ ನಾನು ಈ ರೀತಿ ಮೇಲೆ ಒಂದು ಬೆಟ್ಟಿಂದ ಉಗುರು ಬರೋ ಹಾಗೆ ನೀಟಾಗಿ ಒಂದು ಗೆರೆ ಎಳೆದ್ಬಿಡಿ ಫ್ರೆಂಡ್ಸ್. ಅದು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ನಮ್ಗೆ ಒಳಗಡೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಅರ್ಧ ಇಂಚ್ ಬೇಡ, 1 ಇಂಚ್ ಎಕ್ಸ್ಟ್ರಾ ಪಟ್ಟಿ ಟೈಪ್ ಬರುತ್ತಿದ್ದು ಎಷ್ಟು ಸಫಿಷಿಯೆಂಟ್ ಆಗಿರುತ್ತೆ ಅಂದರೆ ಪಟ್ಟಿ ಟೈಪ್ ನಮಗದು ವರ್ಕ್ ಆಗುತ್ತೆ. ನೋಡ್ತಾ ಇರ್ಬೋದು. ಸೊ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋದು ಬೇಡ. ಸೊ ಈಗ ಸುತ್ತಲೂ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ಸೊ ಪ್ರತಿಯೊಂದೂ ಅಷ್ಟೇ ಫ್ರೆಂಡ್ಸ್, ನೀವು ಹೊಲಿಬೇಕಾದ್ರೆ ಫೂಟ್ನ ಮೇಲೆ ಎತ್ಕೊಂಡ್ರೂ ಪರವಾಗಿಲ್ಲ, ಸೂಜಿನ ಮಾತ್ರ ಬಟ್ಟೆ ಒಳಗಡೆ ಹಾಕಿರಬೇಕು. ಫೂಟ್ ಮೇಲೆ ಎತ್ಕೊಂಡು ನೀವು ತಿರ್ಸ್ಕೊಳ್ಳಿ. ಸೂಜಿ ಮಾತ್ರ ಕ್ಲಾತ್ ಒಳಗಡೆ ಇರಬೇಕು. ಮತ್ತು ನೆಕ್ ಅಷ್ಟೇ ಫ್ರೆಂಡ್ಸ್, ನಾವು ಎಷ್ಟು ತೊಗೊಂಡಿರ್ತೀವೋ ಹೊಲಿಬೇಕಾದ್ರೆ ತುಂಬ ವೇರಿಯೇಷನ್ ಮಾಡ್ತೀವಿ ಬಿಗಿನರ್ಸು. ಮತ್ತು ನಿಮಗೆ ಹೆಲ್ಪ್ ಆದರೆ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ನಾವು ಎಷ್ಟು ಕತ್ತಿಗೆ ನೆಕ್ಕಿಗೆ ನಾವು ಎಷ್ಟು ಡೀಪ್ನ ಕೊಟ್ಟಿರ್ತೀವೋ ಸೊ ಅಷ್ಟೇ ಅಳತೆನ ಅಲ್ಲೂ ಸಹ ಒಂದು ಗುಂಡು ಪಿನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಹೆಲ್ಪ್ ಆಗುತ್ತೆ. ಸೊ ಫೂಟ್ ಮಾತ್ರ ಹಾಗೆ ಎತ್ತಿದ್ರೆ ಸೂಜಿ ಮಾತ್ರ ಬಟ್ಟೆಯಲ್ಲೇ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಸೊ ಈಗಲೂ ಅಷ್ಟೇ, ಸೂಜಿ ಮಾತ್ರ ಬಟ್ಟೆಯಲ್ಲೇ ಇರಬೇಕು, ಫೂಟ್ ಮಾತ್ರ ನಾವು ಟರ್ನ್ ಮಾಡ್ಕೋಬೇಕಷ್ಟೆ. ಸೊ ಕೈಯಿಂದ ನೀಟಾಗಿ ಬಟ್ಟೆನ ಎಳ್ಕೊಂಡು ಹೊಲಿರಿ, ತೀರಾ ಎಳಿಯಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಒಂದು ಹಾಗೆ ಇದನ್ನು ಅಷ್ಟೇ, ಸೂಜಿ ಬಟ್ಟೆಯಲ್ಲೇ ಇರಲಿ, ಫೂಟ್ ಮಾತ್ರ ಎತ್ತಿದ್ದೀವಿ ಅಷ್ಟೇ. ಸೊ ಹಾಗೆ ಮೆಲ್ಲಕ್ಕೆ ಕ್ಲಾತ್ನ ಟರ್ನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕ್ಲಾತ್ನ ಟರ್ನ್ ಮಾಡಿಕೊಂಡು ನೀಡಲ್ ಮಾತ್ರ ಕ್ಲಾತ್ ಒಳಗಡೆ ಬಟ್ಟೆ ಒಳಗಡೆ ಇರುತ್ತೆ ಫ್ರೆಂಡ್ಸ್. ಸೊ ನಾವು ನೆಕ್ಕನ್ನ ನಾವು ಎಷ್ಟು ಇಟ್ಟಿರ್ತೀವೋ ಅಷ್ಟೇ ನೀಟಾಗಿ ಮತ್ತೆ ನೋಡ್ಕೊಳ್ಳಿ. ಯಾಕಂತಂದರೆ ವೇರ್ ಮಾಡಿದಾಗ ಬ್ಲೌಸ್ ಅನ್ನೋದು ನಮಗೆ ಕುತ್ತಿಗೆ ಹತ್ರನೇ ಬರಲ್ಲ, ಅಗಲವಾಗಿ ಹೋಗೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸಾಕಷ್ಟು ಜನ ಬಟ್ಟೆ ಹೊಲಿಬೇಕಾದ್ರೆ ನಾವು ಅದನ್ನು ಆ ಕಡೆ ಗಮನನೇ ಕೊಡೋದಿಲ್ಲ. ಬಟ್ ಆ ರೀತಿ ಆಗೋದ್ರಿಂದನೇ ಫ್ರೆಂಡ್ಸ್ ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪ್ ಆಗೋದು. ಸೊ ಫೂಟ್ ಮಾತ್ರ ಎತ್ಕೊಂಡು ನೀಡಲ್ನ ಹಾಗೆ ಬಿಟ್ಟು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಕೈಯಿಂದ ಒಂದ್ಸಲ ನೀಟಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್. ಪ್ರತಿಯೊಂದು ಸ್ಟಿಚಿಗೂ ಸಹ ನೀವು ಟ್ರಿಮ್ಮರ್ ಯೂಸ್ ಮಾಡ್ಕೊಳ್ಳಿ. ಯಾಕಂತಂದರೆ ದೊಡ್ಡ ಕತ್ರಿ ಇದ್ದರೆ ನಿಮಗೆ ಬೀಳೋವಂಥ ಚಾನ್ಸಸ್ ಎಲ್ಲ ಇರುತ್ತೆ. ನಮ್ಗೆ ಜಸ್ಟ್ ಕಟ್ಟಿಂಗ್ ಮಾಡಬೇಕಾದ್ರೆ ಮಾತ್ರ ದೊಡ್ಡ ಕತ್ರಿ ಅವಶ್ಯಕತೆ ಇರುತ್ತೆ ಫ್ರೆಂಡ್ಸ್.
ಫಿನಿಶಿಂಗ್ ಕೊಟ್ಟ ಮೇಲೆ ಮತ್ತು ಬ್ಲೌಸ್ ಪೂರ್ತಿ ಫಿನಿಶ್ ಆದಮೇಲೆ ನಮಗೆ ಕಟ್ಟಿಂಗಿಗೆ ಮತ್ತು ಪೈಪಿಂಗ್ ಅದು ಇದಕ್ಕೆ ಮಾತ್ರ ಕತ್ರಿ ಅವಶ್ಯಕತೆ ಇರುತ್ತೆ, ಈ ರೀತಿ ಕ್ಲಾತ್ಗಳನ್ನ ಕಟ್ ಮಾಡ್ಕೊಳ್ಳಿಕ್ಕೆ. ಬಟ್ ಸಣ್ಣ ಪುಟ್ಟದಕ್ಕೆಲ್ಲ ನೀವು ಟ್ರಿಮ್ಮರೇ ಯೂಸ್ ಮಾಡಿ, ಹೆಲ್ಪ್ ಆಗುತ್ತೆ. ಕತ್ರಿ ಎಲ್ಲ ಬೀಳೋದ್ರಿಂದ ತುಂಬ ಅದು ಚೆನ್ನಾಗಿ ಕಟ್ಟಿಂಗ್ ಮಾಡಲಿಕ್ಕಾಗಲ್ಲ. ನೋಡ್ತಾ ಇರ್ಬೋದು, ಕಟ್ಟಿಂಗ್ ಹೀಗೆ ಈ ರೀತಿ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು. ಸ್ವಲ್ಪ ಮೆಲ್ಲಕ್ಕೆ, ಏನು ಗೊತ್ತಾ ಫ್ರೆಂಡ್ಸ್, ನಾವು ತೀರಾ ಅರ್ಜೆಂಟಿಂದ ಹೊಲಿತೀನಿ ಹಾಗೆ ಹೀಗೆ ಅನ್ನೋದಕ್ಕಿಂತ ನೀಟಾಗಿ ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದ್ರ ಬಗ್ಗೆ ನಮಗೆ ಶ್ರದ್ಧೆ ಇರಬೇಕು, ಜೊತೆಗೆ ಆಸಕ್ತಿ ಇರಬೇಕು. ನೋಡ್ತಾ ಇರ್ಬೋದು, ನಾವು ಲೈನಿಂಗಿಗೆ ನ್ಯಾಚ್ ಹಾಕಿದ್ವಿ, ಅದೇ ರೀತಿ ನಾವು ಕರೆಕ್ಟಾಗಿ ಬಟ್ಟೆಗೂ ಮತ್ತು ಮೇಯ್ನ್ ಕ್ಲಾತಿಗೂ ಲೈನಿಂಗ್ ಎರಡಿಗೂ ನ್ಯಾಚ್ ಹಾಕ್ಕೊಂಡ್ವಿ. ಸೊ ಈಗ ಎರಡನ್ನೂ ನೀಟಾಗಿ ಫೋಲ್ಡ್ ಮಾಡ್ಕೋತೀನಿ. ಸೊ ಯಾಕಂತಂದರೆ ಟಕ್ಸ್ ಹಿಡಿಬೇಕಲ್ವಾ, ಸೊ ನಾವು ಒಂದು ಟಕ್ಸ್ ಹಿಡ್ದಿರ್ತೀವಲ್ವ ಅದಕ್ಕೂ ಸ್ವಲ್ಪ ಮಾರ್ಕ್ ಮಾಡ್ಕೋತೀನಿ. ಸೊ ಅದನ್ನು ಮಾಡ್ಕೊಂಡು ಈ ರೀತಿ ಬಟ್ಟೆ ಪ್ರೆಸ್ ಮಾಡಿದ್ರೆ ಸೊ ಈ ಕಡೆಯೂ ಸಹ ಅದೇ ಟಕ್ಸು ಅಚ್ಚಾಗಿರುತ್ತೆ. ಸೊ ಅಚ್ಚಾಗಿರೋ ಟಕ್ಸ್ನ ನಾವು ಹಿಡಿದ್ರೆ ಆಯಿತು ಫ್ರೆಂಡ್ಸ್, ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಪ್ರತಿಯೊಂದಕ್ಕೂ ನಾವು ನೋಡಿ ಈ ರೀತಿ ಶೋಲ್ಡರ್ ಎಲ್ಲಿರುತ್ತೋ ಆ ಶೋಲ್ಡರ್ನ ಸಮಭಾಗ ಮಾಡ್ಕೊಂಡು ಎರಡನ್ನೂ ಫೋಲ್ಡ್ ಮಾಡ್ಕೊಳ್ಳೋಣ. ಅದು ಫೋಲ್ಡ್ ಮಾಡಿಕೊಂಡು ಸೊ ಫಸ್ಟು ಹೊಲಿತಿದ್ದೀನಿ ಅಂದರೆ ಅಲ್ಲಿ ಒಂದು ರಫ್ ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ರಫ್ ಮಾಡಿಕೊಂಡು ಸೊ ಎಂಡಿಂಗಿಗೂ ಸಹ ಒಂದು ರಫ್ ಸ್ಟಿಚ್ನ ಹಾಕ್ಕೊಳ್ಳಿ. ಸೊ ಅದರಿಂದ ನಿಮಗೆ ಸ್ಟಿಚ್ ಅನ್ನೋದೆಲ್ಲೂ ಬಿಚ್ಕೊಳ್ಳಲ್ಲ, ತುಂಬ ನೀಟಾಗಿರುತ್ತೆ. ನೋಡ್ತಾ ಇರ್ಬೋದು, ಅಲ್ಲಿ ಕುಪ್ಪೆ ಹೆಂಗೆ ಎದೊಳಲ್ಲ ಫ್ರೆಂಡ್ಸ್, ಆ ರೀತಿ. ಸೊ ಈಗಲೂ ಅಷ್ಟೇ ಈ ಎರಡು ಶೋಲ್ಡರ್ನ ನೀಟಾಗಿ ಎರಡು ಸಮಭಾಗ ಮಾಡ್ಕೊಂಡು ಫೋಲ್ಡ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ಸೊ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲೂ ಸಹ ನಾನು ರಫ್ ಸ್ಟಿಚ್ ಹಾಕ್ಕೋತೀನಿ ಮತ್ತು ಎಂಡಿಂಗಿಗೂ ಸಹ ಫ್ರೆಂಡ್ಸ್ ರಫ್ ಸ್ಟಿಚ್ನ ಹಾಕ್ಕೋತೀನಿ. ಸೊ ಹೀಗೆ ಹಾಕ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಅನ್ನೋದು ಚೆನ್ನಾಗಿರುತ್ತೆ, ಎಲ್ಲೂ ಸ್ಟಿಚ್ ಬೇಗ ಬಿಚ್ಕೊಳ್ಳಲ್ಲ, ಮತ್ತು ಎರಡೆರಡು ಸ್ಟಿಚ್ ಹಾಕಬೇಕು ಅನ್ನೋ ಅವಶ್ಯಕತೆಯೂ ಏನೂ ಇಲ್ಲ ಫ್ರೆಂಡ್ಸ್. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಯಾವ ರೀತಿ ಸ್ಟಿಚ್ ಮಾಡೋದು, ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಸ್ಟಿಚಿಂಗು ಸಹ ಕಾಣಲ್ಲ ನಮ್ಮದು, ಮತ್ತು ನಾವು ಎಮ್ಮಿಂಗ್ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ, ಬ್ಯಾಕ್ ಪಾರ್ಟ್ ಯಾವ ರೀತಿ ಬಂದಿದೆ ಅಂಥೇಳಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದು ಬ್ಯಾಕ್ ಪಾರ್ಟ್ ಆಗಿರುತ್ತೆ, ಇಲ್ಲಿ ಯಾವುದೇ ಸ್ಟಿಚ್ ಕಾಣ್ತಿಲ್ಲ ನೋಡಿ. ಆ್ಯಕ್ಚುಲಿ ಪ್ರತಿಯೊಂದು